ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಬಾಕಿ ಹಣ ಒಂದು ಕಡೆಗೆ ಜಮೆ ಆಗ್ತಿದ್ರೆ ಇನ್ನೊಂದು ಕಡೆಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಗೃಹಲಕ್ಷ್ಮಿಯರಿಗೆ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗಿದೆ. ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಈ ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ನಿಮಗೆ ಅರ್ಜಿ ನಮೂನೆ ಕೂಡ ಮನೆಗೆ ಬರಲಿದೆ, ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹೌದು ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಇದೆ ರಾಜ್ಯ ಸರ್ಕಾರದಿಂದ. ಹಾಗೆ ಹೊಸ ಆಹಾರ ವಸ್ತುಗಳು ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಮತ್ತೊಂದು ಕರ್ನಾಟಕಕ್ಕೆ ಹೈ ಅಲರ್ಟ್ ಎಂಬ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಶಾಲೆಗಳಲ್ಲೂ ಕೂಡ ಇಂಥ ಮಕ್ಕಳಿಗೆ ರಜೆ ಕಡ್ಡಾಯ ಅಂತ ಹೇಳ್ಬೋದು. ಎದಕ್ಕಂದ್ರೆ H1N1 ಎಂಬುವ ಸೋಂಕು ಕರ್ನಾಟಕದಲ್ಲಿ ಏರಿಕೆ ಆಗ್ತಿದೆ. 4,000 ಗಡಿಯತ್ತ ಸೋಂಕು. ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾದ ಆರೋಗ್ಯ ಇಲಾಖೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ H1N1 ನಾವೇನು ಈ ಒಂದು ಹಂದಿ ಜ್ವರ ಅಂತ ಕರಿತೀವಿ ವೀಕ್ಷಕರೇ, ಇದೇ ಒಂದು ಸೋಂಕು ಮತ್ತೆ ಕರ್ನಾಟಕದಲ್ಲಿ ಪತ್ತೆ ಆಗ್ತಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ SIR ಪ್ರಕ್ರಿಯೆ ಮುಗಿತು ವೀಕ್ಷಕರೇ. ನೀವು ಕೂಡ ಈಗಾಗಲೇ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಹೌದು, ಪ್ರತಿಯೊಬ್ರು ಕೂಡ ಯಾರೆಲ್ಲ ಈ ಒಂದು ಅರ್ಜಿ ತುಂಬಿ ಕೊಟ್ಟಿದ್ದಿರಲ್ಲ ಅವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ತರ ನಿಮ್ಮ ಹೆಸರು ಚೆಕ್ ಮಾಡಬಹುದು ನೀವು ಅದನ್ನು ಕೂಡ ನಾವು ಹೇಳಲಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಬನ್ನಿ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಏನು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, 32ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. ಹೌದು, ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ನಿನ್ನೆವರೆಗೂ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗಿದೆ. 2,000 ರೂಪಾಯಿ ಹಣ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಮೆ ಆಗಿದೆ. 32ನೇ ಕಂತು ಅಂತಾನು ಕೂಡ ಹೇಳ್ಬೋದು. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಮತ್ತೊಂದು ಕಂತು ಹಣ ಬಿಡುಗಡೆ ಕೂಡ ಆಗಲಿದೆ ಎಂಬ ಒಂದು ಗುಡ್ ನ್ಯೂಸ್ ಕೂಡ ಸರ್ಕಾರದಿಂದ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಅಪ್ಡೇಟ್ ಸರ್ಕಾರದಿಂದ ಬರೋದು ಬಾಕಿ ಇದೆ. ನೋಡಿ, ಜುಲೈ ತಿಂಗಳಲ್ಲೂ ಕೂಡ ಒಂದು ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಮತ್ತೆ ಆಗಸ್ಟ್ ತಿಂಗಳಲ್ಲೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಒಂದು ಕಂತು ಹಣ, ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಅರ್ಹತೆ ಪರೀಕ್ಷೆಗೆ ಮನೆ ಮನೆ ಸಮೀಕ್ಷೆ ಕೂಡ ಪ್ರಾರಂಭವಾಗ್ತಿದೆ. ಬಯೋಮೆಟ್ರಿಕ್ ಮತ್ತು ಮುಖ ಚೇಹರೆ ದೃಢೀಕರಣಕ್ಕೂ ಕೂಡ ಅವಕಾಶ ಮಾಡಿಕೊಡಲಿದ್ದಾರೆ ಎಂಬುವ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಹೌದು, ಪ್ರತಿಯೊಂದು ಗೃಹಲಕ್ಷ್ಮಿಯರ ಫಲಾನುಭವಿಗಳ ಅರ್ಹತೆ ಪರಿಶೀಲನೆ ಮಾಡಲು ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತೆ. ಯೋಜನೆಯಲ್ಲಿ ಅಕ್ರಮ ಹಾಗೂ ಅನರ್ಹ ಫಲಾನುಭವಿಗಳಿಗೆ ಹಣ ಹಾಕೋದು ತಡೆಯುವ ಉದ್ದೇಶದಿಂದ ಮರುಪರಿಶೀಲನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಅರ್ಜಿ ಸಲ್ಲಿಕೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೂ ಸರ್ಕಾರ ಸಿದ್ಧತೆ ನಡೆಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಸ ಅರ್ಜಿ ನಮೂನೆ ಕೂಡ ಸಿದ್ಧಪಡಿಸಿದ್ದು ಅದರಲ್ಲಿರುವ ಪ್ರಶ್ನೆಗಳು ಮತ್ತು ವಿವರಗಳ ಕುರಿತು ಸರ್ಕಾರ ಹಾಗೂ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ನೀವು ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಮತ್ತು ಯಾವೆಲ್ಲ ಪ್ರಶ್ನೆಗಳನ್ನ ನಿಮಗೆ ಕೇಳಲಿದ್ದಾರೆ. ಮೊದಲಿಗೆ ಬಂದು ಮನೆ ಮನೆ ಅರ್ಜಿ, ಮನೆ ಮನೆ ಪರಿಶೀಲನೆ ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಮನೆ ಯಜಮಾನಿಯ ಹೆಸರು ಏನು ಮತ್ತು ಅವರ ಆಧಾರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಬರಿಬೇಕಾಗುತ್ತೆ. ಇನ್ನು ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ, ಅಲ್ಲಿ ನೀವು ನಿಮ್ಮ ಆಧಾರ್ ಸೀಡಿಂಗ್ ಇರುವ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೇ ಹಾಕಬೇಕು ಅಂತ ಹೇಳಲಾಗಿದೆ. ಸೊ ಎರಡನೇದಾಗಿ ಹೇಳ್ಬೇಕಂದ್ರೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇತ್ತು ಮೊದಲು ಅದನ್ನು ಕೂಡ ಕೇಳಬಹುದು. ಇನ್ನು ಯಾವ ಜಾತಿ ಎಂಬುವ ಒಂದು ಆಪ್ಷನ್ ಕೂಡ ಇಡಬಹುದು ಅಂತ ಹೇಳಲಾಗಿದೆ. ಮನೆ ಯಜಮಾನಿಯ ಪತಿಯ ಹೆಸರೇನು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಕೂಡ ನೀವು ಮಾಡಬೇಕಾಗುತ್ತೆ. ಇನ್ನು ನೀವು IT ಮತ್ತು GST ಪಾವತಿದಾರರೇ ಅಂತ ಒಂದು ಪ್ರಶ್ನೆ ಕೂಡ ಅಲ್ಲಿ ಕೇಳ್ತಾರೆ. ಎಸ್ ಆರ್ ನೋ ಅಂತಾನು ಕೂಡ ಅಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಸೊ ನೀವು ಮಾಡ್ತಾ ಇದ್ರೆ ಎಸ್ ಅಂತ ಮಾಡಬೇಕು, ಇಲ್ಲ ಅಂದ್ರೆ ನೋ ಅಂತ ಹಾಕಬೇಕಾಗುತ್ತೆ. ನೀವು ಯಾವ ರೇಷನ್ ಕಾರ್ಡ್ ಹೊಂದಿದ್ದೀರಾ, APL ಆರ್ BPL, ಇದನ್ನು ಕೂಡ ಕೇಳಲಿದ್ದಾರೆ. ಸೊ ವೀಕ್ಷಕರು, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರ ಕೊಡಬೇಕಾಗುತ್ತೆ. ನಂತರ ನಿಮ್ಮ ಬಯೋಮೆಟ್ರಿಕ್ ಏನಿದೆ, ಗೃಹಲಕ್ಷ್ಮಿಯವರು ನಿಮ್ಮ ಬಯೋಮೆಟ್ರಿಕ್ ಅನ್ನ ಅಥವಾ ನಿಮ್ಮ ಮುಖಚೇರೆ ದೃಢೀಕರಣ ನೀವು ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಅರ್ಜಿ ಏನಾಗುತ್ತೆ ನೋಡಿ, ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಆಡ್ ಆಗುತ್ತೆ. ಸೊ ನೀವು ಕೊಟ್ಟಿರುವ ಒಂದು ಮೊಬೈಲ್ ಸಂಖ್ಯೆಗೆ OTP ಕೂಡ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಎಂಟರ್ ಮಾಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಹೆಸರನ್ನ ಮತ್ತೊಮ್ಮೆ ನೋಂದಣಿ ಮಾಡಿಸಿಕೊಳ್ಳಬಹುದು. ಸೊ ಯಾರು ಮರು ಅರ್ಜಿಯಲ್ಲಿ ಭಾಗಿಯಾಗ್ತೀರಾ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಬರುತ್ತೆ. ಯಾರು ಗೃಹಲಕ್ಷ್ಮಿ ಅರ್ಜಿ ಮರು ಅರ್ಜಿಯಲ್ಲಿ ಭಾಗಿಯಾಗಲ್ಲ ಅವರಿಗೆ ಹಣ ಬರಲ್ಲ. ಆದ್ರೆ ಇನ್ನೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಸೊ ಇನ್ನೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ. ಮತ್ತೆ ಯಾವ ತರ ವೆಬ್ ಅಪ್ಲಿಕೇಶನ್ ಬಿಡುಗಡೆ ಮಾಡಬೇಕು ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೆ ಮತ್ತೆ ಒಂದು ಅಲರ್ಟ್ ಎಂದು ಸುದ್ದಿ ಬಂದಿದೆ. ಹೌದು, ಮತ್ತೆ H1N1 ಸೋಂಕು ಏರಿಕೆ ಆಗಿರುವಂತದ್ದು. 4,000 ಗಡಿಯತ್ತ ಸೋಂಕು ಹೋಗಿದೆ.
ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾದ ಆರೋಗ್ಯ ಇಲಾಖೆ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಹೌದು, ಈಗಾಗಲೇ ನಮ್ಮ ರಾಜ್ಯದಲ್ಲಿ H1N1 ಅಂದ್ರೆ ಇನ್ಫ್ಲೂಯೆಂಜಾ ಸೋಂಕಿನ ಪ್ರಕರಣಗಳು ತೀವ್ರವಾಗಿ ಏರಿಕೆಯಾಗಿದೆ. ಈ ಪ್ರಕರಣಗಳ ಸಂಖ್ಯೆ 4,000 ಗಡಿ ದಾಟಿದೆ. ಈ ಹಿನ್ನೆಲೆ ಪರಿಸ್ಥಿತಿ ಪರಾಮರ್ಶಿಸಲು ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಿಗಿ ಮಾಡಬೇಕು ಅಂತ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮಗ್ರ ಪರಿಶೀಲನೆಗೆ ಮುಂದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಹವಾಮಾನ ಬದಲಾವಣೆ ಮತ್ತು ಸಾಲು ಸಾಲು ಮಳೆಯಿಂದಾಗಿ ವೈರಲ್ ಸೋಂಕುಗಳು ವೇಗವಾಗಿ ಹರಡ್ತಾ ಇವೆ. ವಿಶೇಷವಾಗಿ ಬೆಂಗಳೂರು ನಗರ ಸೇರಿದಂತೆ ಹಲವು ಪ್ರಮುಖ ಜಿಲ್ಲೆಗಳಲ್ಲಿ H1N1 ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ. ಸಣ್ಣ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ವ್ಯಕ್ತಿಗಳಲ್ಲಿ ಸೋಂಕಿನ ಲಕ್ಷಣಗಳು ತೀವ್ರವಾಗಿ ಕಂಡು ಬರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಈ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗಿರೋ ಕಾರಣ H1N1 ಸೋಂಕು ಹೆಚ್ಚುತ್ತಿರೋದ್ರಿಂದ ಮಕ್ಕಳು ಗುಂಪಾಗಿ ಸೇರಬಾರದು. ಹೌದು, ಗುಂಪಾಗಿ ಸೇರಿದ್ರೆ ಒಂದು ಸೋಂಕು ಹರಡುವ ಸಾಧ್ಯತೆ ಇರುತ್ತೆ. ಇನ್ನು ಶಾಲೆಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಸ್ಥಳೀಯ ಆಡಳಿತಗಳ ಮೂಲಕ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಯಾವುದೇ ಮಗುವಿಗೆ, ಯಾವುದೇ ವಿದ್ಯಾರ್ಥಿಗೆ ಜ್ವರ ಬಂದ್ರೆ ಅಂತವರಿಗೆ ರಜೆ ಕೂಡ ಕೊಡಬೇಕು ಅಂತ ಹೇಳಲಾಗಿದೆ. ಮತ್ತೆ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಪೋಷಕರಿಗೆ ಶಾಲೆಗಳು ಸೂಚನೆ ನೀಡಲು ಕೂಡ ಶಾಲೆ ಆಡಳಿತ ಮಂಡಳಿಗೆ ಆರೋಗ್ಯ ಇಲಾಖೆ ನಿರ್ದೇಶನ ನೀಡಿದೆ. ನೋಡಿ, ಯಾರಿಗಾದ್ರೂ ಮಕ್ಕಳಿಗೆ ಜ್ವರ, ಕೆಮ್ಮು ಮತ್ತೆ ಇಲ್ಲಿ ಗಂಟಲು ನೋವು, ಉಸಿರಾಟದ ತೊಂದರೆ ಅಥವಾ ದೇಹ ದಂಡನೆ ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಕೇವಲ ಮಕ್ಕಳಲ್ಲಿ ಅಂತ ಮಾತ್ರ ಅಲ್ಲ, ವಯಸ್ಸಾದವರಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರು ಕೂಡ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಸಾರ್ವಜನಿಕರು ತುಂಬಾ ಜ್ವರ, ಕೆಮ್ಮು, ಗಂಟಲು ನೋವು, ಉಸಿರಾಟದ ತೊಂದರೆ ಅಥವಾ ದೇಹ ದಂಡನೆ ಕಂಡು ಬಂದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವಂತೆ ಆರೋಗ್ಯ ಅಧಿಕಾರಿಗಳು ಮನವಿ ಕೂಡ ಮಾಡಿದ್ದಾರೆ. ಮತ್ತೆ ನೀವೇ ಮನೆಯಲ್ಲಿ ಚಿಕಿತ್ಸೆಯಿಂದ ದೂರವಿರಬೇಕು, ಆಸ್ಪತ್ರೆಗೆ ಕಡ್ಡಾಯವಾಗಿ ಭೇಟಿ ಕೊಡಬೇಕು ಅಂತ ಹೇಳಲಾಗಿದೆ. ಮತ್ತೆ ಜನಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕಬೇಕು, ಕೈಗಳನ್ನ ಸ್ವಚ್ಛವಾಗಿ ತೊಳಿಬೇಕು ಅಂತಾನೂ ಕೂಡ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಸೂಚನೆ ಕೊಡಲಾಗಿದೆ ವೀಕ್ಷಕರೇ. ದಿಢೀರಂತ H1N1 ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮೂಲಕ ಮನೆಗೆ ತೆರಳಿ ಜಾಗೃತಿ ಮೂಡಿಸಲು ಕೂಡ ಆರೋಗ್ಯ ಇಲಾಖೆ ಮುಂದಾಗಿದೆ ಅಂತ ಹೇಳಬಹುದು ವೀಕ್ಷಕರೇ. ಈಗ ಬನ್ನಿ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರಡು ಮತದಾರರ ಪಟ್ಟಿ 24ನೇ ತಾರೀಕು ಆಗಸ್ಟ್ಗೆ ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ನೀವು ಕೂಡ ಈಗಾಗಲೇ BLO ಅವರು ಕೊಟ್ಟ ಅರ್ಜಿಯನ್ನ ತುಂಬಿ ವಾಪಸ್ ಕೊಟ್ಟಿದ್ರೆ ಅಂತವರು ಎಲ್ಲರೂ ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳು ಬಂದಿದೆ ಇಲ್ವೋ ಅಂತ ಪರಿಶೀಲನೆ ಮಾಡಬೇಕು. ಮಾಹಿತಿ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ವಿನಂತಿಸಲಾಗಿದೆ. ಕರಡು ಮತದಾರರ ಪಟ್ಟಿಯು www.co.karnataka.gov.in ನಲ್ಲಿ ಲಭ್ಯವಿರುತ್ತೆ ಅಂತಾನೆ ಹೇಳಲಾಗಿದೆ. ಸೊ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಲ್ಲಿ ಎಲ್ಲರಿಗೂ ಕೂಡ ಬರೋಬ್ಬರಿ 23ನೇ ತಾರೀಕು ಸೆಪ್ಟೆಂಬರ್ ವರೆಗೂ ಅವಕಾಶ ಇದೆ. ನೋಡಿ, 24ನೇ ತಾರೀಕು ಆಗಸ್ಟ್ ಇಂದ ಹಿಡಿದು 23ನೇ ತಾರೀಕು ಸೆಪ್ಟೆಂಬರ್ ವರೆಗೂ ಕೂಡ ಇಲ್ಲಿ ನಿಮಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಒಂದು ಅವಕಾಶ ಕೂಡ ಇರಲಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಎನ್ಯುಮರೇಷನ್ ನಮೂನೆ ಸಲ್ಲಿಸಲು ಸಾಧ್ಯವಾಗದ ಮತದಾರರು 24ನೇ ಆಗಸ್ಟ್ ಇಂದ 23ನೇ ಸೆಪ್ಟೆಂಬರ್ ವರೆಗೂ ಹಕ್ಕು ಅಥವಾ ಆಕ್ಷೇಪಣಾ ಅವಧಿ ನಿಗದಿತ ಘೋಷಣಾ ಪತ್ರದೊಂದಿಗೆ ನಮೂನೆ 6 ಅನ್ನ ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರ್ಪಡೆ ಮಾಡಬಹುದು. ನೋಡಿ, ಯಾರದೆಲ್ಲ ಹೆಸರು ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ ಅವರು ನಮೂನೆ 6 ಅಂತ ಇದೆ, ಫಾರ್ಮ್ ನಂಬರ್ 6 ಅನ್ನ ತಗೊಂಡು ಅದನ್ನ ತುಂಬಿ ವಾಪಸ್ ಕೊಟ್ರೆ ಮತ್ತೆ ಅವರ ಹೆಸರು ಕೂಡ ಆಡ್ ಮಾಡಲಾಗುತ್ತೆ. ಹತ್ರ 1,07,00,000ಕ್ಕೂ ಹೆಚ್ಚು ಮತದಾರರ ಹೆಸರು ಕರ್ನಾಟಕದಲ್ಲಿ ಡಿಲೀಟ್ ಆಗಲಿದೆ ಎಂಬುದೊಂದು ಆತಂಕಕಾರಿ ಮಾಹಿತಿ ಕೂಡ ಸಿಕ್ಕಿದೆ ವೀಕ್ಷಕರೇ. ಹೌದು, ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಕರಡು ಮತದಾರರ ಪಟ್ಟಿ ಕೂಡ ಈಗ ಪ್ರಕಟವಾಗಿದೆ. ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ನಮೂನೆ 6 ಕೂಡ ನೀವು ತುಂಬಬೇಕಾಗುತ್ತೆ. ಇನ್ನು 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ ವೀಕ್ಷಕರೇ. ಹೌದು, ಮೊದಲಿಗೆ BPL ಕಾರ್ಡ್ ಇದ್ದವರಿಗೆ ಯಾರ್ದೆಲ್ಲ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗ್ಬೇಕಾಗಿತ್ತು, ಸದ್ಯಕ್ಕೆ ಆಗೋದಿಲ್ಲ. ಹೌದು, ತಾತ್ಕಾಲಿಕವಾಗಿ BPL ಕಾರ್ಡು APL ಕಾರ್ಡ್ ಕನ್ವರ್ಟ್ ಪ್ರೋಗ್ರಾಮ್ ಅನ್ನ ಬಂದ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಲಕ್ಷಾಂತರ ಕುಟುಂಬಗಳಿಗೆ ಒಂದು ನೆಮ್ಮದಿಕರ ಸುದ್ದಿ ಅಂತಾನೆ ಹೇಳ್ಬೋದು. 3 ಲಕ್ಷ ಜನರ BPL ಕಾರ್ಡು ಈಗ ಬಂದ್ ಆಗ್ಬೇಕಾಗಿತ್ತು, ಆದ್ರೆ ಸದ್ಯಕ್ಕೆ ಸರ್ಕಾರ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಈ KYC ಕೂಡ ನೀವು ಕಡ್ಡಾಯವಾಗಿ ಮಾಡಿಸಬೇಕು. ಎಲ್ಲಾ ರೇಷನ್ ಕಾರ್ಡ್ ಇದ್ದವರು, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಈ KYC ಕಡ್ಡಾಯ ಮಾಡಿದ್ದಾರೆ. ಯಾರು ಈ KYC ಮಾಡಿಸೋದಿಲ್ಲ ನೋಡಿ, ಅಂತವರಿಗೆ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಬಹುದು ಅಥವಾ ಅವರ BPL ಕಾರ್ಡು ಕೂಡ APL ಕಾರ್ಡ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗಿದೆ. ಸೊ ಈಗ ಈ KYC ಮಾಡಿಸೋದಕ್ಕೆ ಸೆಪ್ಟೆಂಬರ್ 30ರವರೆಗೂ ಅವಕಾಶ ಅಂತ ನೂತನ ಸಚಿವರಾದಂತವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಇದೊಂದು ಕೂಡ ಒಂದು ದೊಡ್ಡ ನಿಯಮ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಎಲ್ಲಾ ಪಡಿತರ ಚೀಟಿದಾರರಿಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ. ಆದ್ರೆ ಸದ್ಯಕ್ಕಂತೂ ಇಲ್ಲ, 2 ತಿಂಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು 2 ತಿಂಗಳ ನಂತರ ನಿಮಗೂ ಕೂಡ ಇಂದಿರಾ ಕಿಟ್ ವಿತರಣೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅಂತಿಮ ಹಂತಕ್ಕೆ ಇಂದಿರಾ ಕಿಟ್ ಯೋಜನೆ ಬಂದಿದೆ. ಸೊ ಈಗ ಒಂದು ಯೋಜನೆ ಪ್ರಾರಂಭವಾಗೋದಕ್ಕೆ ಇನ್ನು 2 ತಿಂಗಳು ಮಾತ್ರ ಬಾಕಿ. ನೋಡಿ, ಇತ್ತ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ವಿತರಣೆ ಆಗ್ತಿದೆ, ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ
5 ಕೆಜಿ ಹೆಚ್ಚುವರಿ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಬರೋ ದಿನ ನಿಮಗೆ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಆದ್ರೆ ಹೆಸರು ಕಾಳು ಸದ್ಯಕ್ಕೆ ಇಲ್ಲ ಅಂತ ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಹೇಳ್ಬೇಕಂದ್ರೆ ಟೋಟಲ್ ಆಗಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇತ್ತ ಕೇಂದ್ರ ಸರ್ಕಾರನು ಕೂಡ 5 ಕೆಜಿಯಲ್ಲಿ 3 ಕೆಜಿ ರಾಗಿ, 2 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲು ಮುಂದಾಗ್ತಿದೆ. ಇತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ನಿಮಗೆ ಇಂದಿರಾ ಫುಡ್ ಕಿಟ್ ಮೂಲಕ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಟೋಟಲ್ ಆಗಿ ಒಟ್ಟು 6 ಆಹಾರ ವಸ್ತುಗಳು ನಿಮಗೆ ಸಿಗಲಿದ್ದಾವೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಇದು ಎಲ್ಲ BPL ಅಂತ್ಯೋದಯ ಕಾರ್ಡ್ದವರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 ಕೆಜಿ ತೂಕದ ಇಂದಿರಾ ಕಿಟ್ಟು, ಮತ್ತೆ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತವರಿಗೆ 5 ಕೆಜಿ ತೂಕದ ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ನಿಮ್ಮ ಕುಟುಂಬದಲ್ಲಿದ್ದಾರೆ ಅಂದ್ರೆ 7.5 ಕೆಜಿ ತೂಕದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಸೊ ಈ ಒಂದು ಯೋಜನೆಯ ಅಂತಿಮ ಹಂತಕ್ಕೂ ಬಂದಿದ್ದು ಆದಷ್ಟು ಬೇಗ ಜನರ ಕೈಗೆ ಸೇರಲಿದೆ. ಇನ್ನು 2 ತಿಂಗಳಲ್ಲಿ ವಿತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ.